ಮಹಿಳೆಯರಿಗೆ ರಾಜಕೀಯ ನ್ಯಾಯ ಕೊಡಬೇಕು ಅನ್ನೋದು ಮಹಿಳಾ ಮೀಸಲಾತಿಯ ಮೂಲಕ ಅವರನ್ನ ರಾಜಕೀಯ ನಿರ್ಣಯದ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಬೇಕು ಅಂತಕ್ಕಂಥ ಕನಸನ್ನು ಭಂಗಗೊಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ, DMK, TMC ಈ ಎಲ್ಲ ವಿಪಕ್ಷಗಳು ಸೇರಿ ಆ ಕನಸಿಗೆ ಧಕ್ಕೆ ತರುವಂಥ ಕೆಲಸವನ್ನು, ಭಂಗಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ರಾಜಕೀಯ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದರು. ಹಿಂದೂ ಕೋಡ್ ಬಿಲ್ ಮೂಲಕ ಅವರಿಗೆ ಆಸ್ತಿಯಲ್ಲಿ ಸಮಾನ ಅಧಿಕಾರ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವತ್ತಿದ್ದಂಥ ಸಂಸತ್ ಸದಸ್ಯರು, ಅದರಲ್ಲಿ ಬಹುತೇಕ ಜನ ಕಾಂಗ್ರೆಸ್ಸಿಗರೇ, ಅವತ್ತಿನ ಕಾಂಗ್ರೆಸ್ಸಿಗರು, ಅವರು ಹಿಂದೂ ಕೋಡ್ ಬಿಲ್ನ ವಿರುದ್ಧವಾಗಿ ಮತ ಚಲಾಯಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಕ್ಕೆ ಭಂಗ ತರುವಂಥ ಕೆಲಸವನ್ನು ಮಾಡಿದರು. ನಾವು ಅಂದ್ಕೊಂಡಿದ್ವಿ ಸ್ವತಂತ್ರ ಬಂದು 79 ವರ್ಷಗಳು ಪೂರ್ಣ ಆಯಿತು, ಈ ಸಂದರ್ಭದಲ್ಲಾದರೂ ಮಹಿಳೆಯರಿಗೆ ರಾಜಕೀಯ ನ್ಯಾಯ ಸಿಗ್ಬೋದು ಅಂಥೇಳಿ. ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ರಾಜಕೀಯ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರೂ ಸೇರಿದಂತೆ ಉಳಿದ ವಿಪಕ್ಷಗಳು ಮಾಡಿ ನಾವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನು ತೋರಿಸಿದ್ದಾರೆ, ನಾವು ಸಂವಿಧಾನ ವಿರೋಧಿಗಳು ಅನ್ನೋದನ್ನು ತೋರಿಸಿದ್ದಾರೆ, ನಾವು ಅಂಬೇಡ್ಕರ್ ಅವರ ವಿರೋಧಿಗಳು ಅನ್ನೋದನ್ನು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಈ ಮೂಲಕ ಸಮಾಜದ ಕಲ್ಪನೆಗೆ, ಬಸವಣ್ಣನವರ ಒಂದು ಆಶಯಕ್ಕೆ, ಅನುಭವ ಮಂಟಪದ ಕಾಲದಲ್ಲಿ, ಆ ಕಾಲದಲ್ಲೇ ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ ಜಾತಿ, ಲಿಂಗ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ನೀಡಲಾಗಿತ್ತು. ಇವತ್ತು ನಾವು ಸ್ವತಂತ್ರ ನಂತರ ನಾವು ಮೀಸಲಾತಿ ಇಲ್ಲದ ಕ್ಷೇತ್ರಗಳಲ್ಲಿ ಮಹಿಳೆಯರು ನಿಂತು ಗೆದ್ದು ಬರೋದು ಅಪರೂಪ ಅನ್ನುವಂಥ ಪರಿಸ್ಥಿತಿ ಇದೆ. ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಸಂಸದರು, ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಶಾಸಕರು ಅಂತಂದರೆ ನಗಣ್ಯ ಅನ್ನುವಷ್ಟು ಇದೆ. ಅದಕ್ಕೋಸ್ಕರನೇ ಆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ನಮಗೊಂದು ವಿಶ್ವಾಸ ಇತ್ತು, ಕನಿಷ್ಠ ಮಹಿಳಾ ಸಂಸದರಾದರೂ ಕೂಡ ಪಕ್ಷಭೇದವನ್ನು ಮರೆತು ಅವರು ಆತ್ಮಸಾಕ್ಷಿಯ ಮತವನ್ನು ಹಾಕ್ತಾರೆ ಅಂತೇಳಿ. ಆದರೆ ಮಹಿಳಾ ಸಂಸದರು ಕೂಡ, ವಿಪಕ್ಷದ ಮಹಿಳಾ ಸಂಸದರು, ಕಾಂಗ್ರೆಸ್ಸಿನ ಮಹಿಳಾ ಸಂಸದರು, ಅವರು ಕೂಡ ಈ ನಿರ್ಣಯ ಸೋಲೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕೆಟ್ಟ ಒಂದು ನಿರ್ಣಯವನ್ನು ಕಾಂಗ್ರೆಸ್ಸಿಗರೇ ನೀವು ತೆಗೆದುಕೊಂಡಿದ್ದೀರಿ. ನಿಮ್ಮನ್ನು ಯಾರೂ ಕ್ಷಮಿಸೋದಿಲ್ಲ. ನೀವು ಹಿಂದೆ ಇದೇ ತಪ್ಪನ್ನು ಮಾಡಿದ್ದೀರಿ. ನೀವು ಹಿಂದೂ ಕೋಡ್ ಬಿಲ್ನ ಸೋಲಿಸೋದ್ರ ಮೂಲಕ ಅಂಬೇಡ್ಕರ್ ಅವರು ರಾಜೀನಾಮೆಗೆ ಕಾರಣಕರ್ತರಾಗಿದ್ದಿರಿ. ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸೋದ್ರ ಮೂಲಕ ನೀವು ಪ್ರಜಾಪ್ರಭುತ್ವ ಅಂದರೆ ಅದು ಕೇವಲ ಮನೋಭಾವನೆಯನ್ನು ತೋರಿಸಿದ್ರಿ. ಕಾಂಗ್ರೆಸ್ ವಿರೋಧಿಸುವವರು ಎಲ್ಲರೂ ಸೋಲಬೇಕು ಅನ್ನುವಂಥ ಮನಸ್ಥಿತಿಯನ್ನು ನೀವು ತೋರಿಸಿದ್ರಿ. ಅಂಬೇಡ್ಕರ್ ಅವರು ಬದುಕಿದ್ದ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿದ ಮಾತ್ರ ಅಲ್ಲ, ಅವರಿಗೆ ಅಪಮಾನ ಮಾಡಿದ್ರಿ. ಅವರು ಸತ್ತಾಗ 6 ಅಡಿ 3 ಅಡಿ ಜಾಗವನ್ನು ಕೂಡ ನೀವು ಕೊಡಲಿಲ್ಲ. ಸುಮಾರು ಅವರು ನಿಧನ ಆಗಿ 24 ವರ್ಷಗಳ ಕಾಲ ಅವರಿಗೆ ನೀವು ಭಾರತ ರತ್ನವನ್ನು ಕೂಡ ಕೊಡಲಿಲ್ಲ. ಕಾಂಗ್ರೆಸ್ ಯಾವಾಗ ಅಧಿಕಾರ ಕಳ್ಕೊಳ್ತು, VP ಸಿಂಗ್ ನೇತೃತ್ವದ BJP ಬೆಂಬಲಿತ ಸರ್ಕಾರ ಬಂತು, ಆಗ ಅವರಿಗೆ ಭಾರತ ರತ್ನವನ್ನು ಕೊಡಲಾಯಿತು. ಈಗ ಮತ್ತೆ ಅಂಥದ್ದೇ ಒಂದು ತಪ್ಪನ್ನು ನೀವು ಮಾಡಿದ್ದೀರಿ. ಐತಿಹಾಸಿಕ ಪ್ರಮಾದ ಇದು. ಈ ಪ್ರಮಾದಕ್ಕೆ ಕ್ಷಮೆ ಇಲ್ಲ. ನಾವು ಇದನ್ನು ಮಹಿಳೆಯರ ಮನೆ ಮತ್ತು ಮನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ. ಮಹಿಳಾ ವಿರೋಧಿ ಕಾಂಗ್ರೆಸ್ನ ತಿರಸ್ಕಾರ ಮಾಡಿ ಅನ್ನುವಂಥ ಆಂದೋಲನವನ್ನು ನಾವು ರಾಜ್ಯದ ಉದ್ದಗಲಕ್ಕೆ ರೂಪಿಸ್ತೀವಿ. ಯಾವ್ದಾದ್ರು ಉಳಿದಿದೆಯಾ ಕಾಂಗ್ರೆಸ್ಸಿಗರೇ? ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ್ದಾದ್ರು ಉಳಿಸಿದ್ದೀರಾ? ಅಕಸ್ಮಾತ್ ನೆನಪು ಮಾಡಬೇಡಿ, ನೆನಪು ಮಾಡಿದ್ರೆ ಅದನ್ನು ಏರಿಸ್ಬಿಡ್ತಾರೆ. ನೀವು ಯಾರು ನೋಡಿ, ನೀರಿನ ಮೇಲೆ ತೆರಿಗೆ ಜಾಸ್ತಿ ಮಾಡಾಯಿತು, ಕಸದ ಮೇಲೆ ತೆರಿಗೆ ಜಾಸ್ತಿ ಮಾಡಾಯಿತು, ಸ್ಟಾಂಪ್ ಪೇಪರ್ ಮೇಲೆ ತೆರಿಗೆ ಜಾಸ್ತಿ ಮಾಡಾಯಿತು, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಮೇಲೆ ತೆರಿಗೆ ಅದರ ರೇಟ್ನ ಏರಿಸಾಯಿತು, ಅಡುಗೆ ಎಣ್ಣೆ, ಕುಡಿಯೋ ಎಣ್ಣೆ ರೇಟ್ ಏರಿಸಾಯಿತು, ಆಮೇಲೆ ರೈತರ ಪಾಣಿ ದರವನ್ನು ಏರಿಸಾಯಿತು.
ಇವೆಲ್ಲ ಏರಿಸಿದ ಮೇಲೆ ಇನ್ಯಾವ್ದಾದ್ರು ಏರ್ಸೋಕ್ಕೆ ಯಾವ್ದಾದ್ರು ಉಳಿದಿದ್ರೆ ಅದು ಗಾಳಿಗೊಂದು ತೆರಿಗೆ ಹಾಕಿಲ್ಲ. ನೀವು ಅಕಸ್ಮಾತ್ ಏನಾದ್ರು ಅವರಿಗೆ ಮತ್ತೆ ನೆನಪು ಮಾಡಿಬಿಟ್ರೆ ಗಾಳಿಗೂ ಒಂದು ತೆರಿಗೆ ಹಾಕ್ಬಿಡೋಣ ಅಂತ ಹಾಕಿದ್ರು ಹಾಕ್ಬೋದು. ಇದೊಂದೇ ಬಾಕಿ ಇರೋದು. ಇವರು ಎಲ್ಲದರ ದರನೂ ಏರಿಕೆ ಮಾಡಿದ್ದಾರೆ. ಅಂದರೆ ರಿಜಿಸ್ಟ್ರೇಷನ್ ಫೀಸು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. 20 ರೂಪಾಯಿ ಸ್ಟಾಂಪ್ ಪೇಪರೇ ಮಾಯವಾಗಿದೆ. ಅದಕ್ಕೆ 100 ರೂಪಾಯಿ 200 ರೂಪಾಯಿ ಕೊಡಬೇಕು. ನಿಮ್ಮ ಚಿನ್ನ ನೀವು ಒತ್ತೆ ಇಡಬೇಕು ಅಂದರೆ 0.5% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ನೀವು ಸಾಲ ತಗೊಳ್ಳೋದು, ನಿಮ್ಮನೆ ಚಿನ್ನ ನೀವು ಸಾಲ ತಗೊಳ್ಳೋದು, ಅದಕ್ಕೆ 0.5% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ಪೆಟ್ರೋಲ್ ಡೀಸೆಲ್ ಮೇಲೆ 2 ಬಾರಿ ಸೆಸ್ ಹಾಕಿದ್ರು. ವಿದ್ಯುತ್ ದರನ ಇದು 3ನೇ ಬಾರಿಗೆ ಸರ್ಕಾರ ಬಂದ ಮೇಲೆ ಏರಿಸ್ತಾ ಇರೋದು. ಬಸ್ ದರವನ್ನು ಏರಿಸಿದ್ರು. ರೈತರ ಪಂಪ್ಸೆಟ್ಟಿಗೆ ಏನು ನಾವು TC ಕೊಡಿಸ್ತೀವಲ್ಲ ಅದ್ರ ದರವನ್ನು ಏರಿಕೆ ಮಾಡಿದ್ರು. ಯಾವುದನ್ನು ಏರಿಸದೆ ಬಿಟ್ಟಿದ್ದಾರೆ ಹೇಳಿ? ಗಾಳಿ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಸಾರ್ಥಕ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಆಡು ಮುಟ್ಟದ ಸೊಪ್ಪಿಲ್ಲ, ಗಾಳಿಯನ್ನೂ ಬಿಡದ ಕಾಂಗ್ರೆಸ್ಸಿಗರು ಅದಕ್ಕೂ ತೆರಿಗೆ ಹಾಕಿದ್ದಾರೆ ಅನ್ನುವಂಥ ಒಂದು ಜಾಗತಿಕ ದಾಖಲೆ ಆಗುತ್ತೆ. ಬಹುಶಃ ಜಗತ್ತಿನಲ್ಲಿ ಸರ್ವಾಧಿಕಾರಿಗಳು ಗಾಳಿ ಮೇಲೆ ತೆರಿಗೆ ಹಾಕಿಲ್ಲ. ನಿಮಗೊಂದು ಅವಕಾಶ ಇದೆ, ಅದನ್ನು ಹಾಕಿ ಜನರ ಬದುಕನ್ನು ಬರ್ಬಾದ್ ಮಾಡೋಕ್ಕೆ ಏನೇನು ಸಾಧ್ಯ ಇದೆ ಎಲ್ಲ ಮಾಡಿಬಿಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.